ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಮುಸ್ಲಿಂ ನಾಯಕರ ತಲೆದಂಡ ಆಯಿತು. ನೋಟಿಸ್ ನೀಡದೆ ವಿತರಣೆ ಕೇಳದೆ ದಿಢೀರ್ ನಿರ್ಧಾರವನ್ನ ಮಾಡಿಕೊಂಡು ಹಾಗಿತ್ತು. ಈಗ ಹೈಕಮಾಂಡ್ ಕ್ರಮದ ವಿರುದ್ಧ ಮುಸ್ಲಿಂ ನಾಯಕರು ಅಸಮಾಧಾನ. ಇದೇ ಅವಕಾಶವನ್ನ ಈಗ ಸದುಪಯೋಗ ಪಡಿಸಿಕೊಳ್ಳೋಕೆ ಜೆಡಿಎಸ್ ತಂತ್ರ ಹೂಡ್ತಾ ಇದೆಯಾ? ನೋಟಿಸ್ ನೀಡಿರ್ಲಿಲ್ಲ, ವಿವರಣೆಯನ್ನ ಕೇಳಿರ್ಲಿಲ್ಲ, ದಿಢೀರ್ ನಿರ್ಧಾರವನ್ನ ಹೈಕಮಾಂಡ್ ಮಾಡಿ ತಲೆದಂಡ ಮಾಡಿತ್ತು. ಇದೇ ಅವಕಾಶವನ್ನ ಈಗ ಜೆಡಿಎಸ್ ಸದುಪಯೋಗ ಪಡಿಸಿಕೊಳ್ತಾ ಇದೆಯಾ? ಸಚಿವ ಜಮೀರ್ಗೆ ಜೆಡಿಎಸ್ಗೆ ಕರೆಸಿಕೊಳ್ಳೋ ಪ್ರಯತ್ನ ನಡೀತಾ ಇದೆಯಾ? ಜಮೀರ್ ಜೆಡಿಎಸ್ ಸೇರ್ಪಡೆ ಚರ್ಚೆ ನಡುವೆ ಈಗ ನಿಖಿಲ್ ಎಚ್ಡಿಕೆ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೈತ್ರಿ ಪಕ್ಷ ಬಿಜೆಪಿ ಜೊತೆಗೆ ನಾವು ಮರ್ಜ್ ಆಗಿಲ್ಲ ಅಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅಲ್ಪಸಂಖ್ಯಾತ ನಾಯಕರಿಗೆ ಜೆಡಿಎಸ್ ಅವಕಾಶ ಇರುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ಜೊತೆಗೆ ಈಗ ಸದ್ಯದಲ್ಲಿ ಮೈತ್ರಿಯನ್ನ ಹೊಂದಿದೆ ಜೆಡಿಎಸ್. ಜಿಪಿಎ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೆ ಮೈತ್ರಿ ನಡುವೆ ಅಪಸ್ವರ ಇದೆ. ಜಿಪಿಎ ಚುನಾವಣೆಗೆ ಮೈತ್ರಿ ಮೂಲಕ ಹೋಗ್ಬೇಕಾ ಬೇಡವಾ ಅನ್ನುವಂತ ಗೊಂದಲ ಇದೆ. ಏಕಾಂಗಿಯಾಗಿ ಸ್ಪರ್ಧೆಗಿಳಿಯೋ ಲೆಕ್ಕಾಚಾರದಲ್ಲಿ ಈಗ ಜೆಡಿಎಸ್ ಇರುವಂತದ್ದು. ಇದೀಗ ದಿಢೀರಾಗಿ ಅಚ್ಚರಿ ಮೂಡಿಸುವಂತ ಹೇಳಿಕೆಯನ್ನ ನೀಡಿದ್ದಾರೆ ನಿಖಿಲ್ ಹಾಗೇನೆ ಶ್ರೀ ಕುಮಾರಸ್ವಾಮಿ ಅವರಿಬ್ರು ಕೂಡ. ಇವರ ಹೇಳಿಕೆಯಿಂದ ಈಗ ಮೈತ್ರಿ ಮೇಲೆ ಎಫೆಕ್ಟ್ ಬೀಳುತ್ತಾ? ಜಮೀರ್ ಜೆಡಿಎಸ್ ಸೇರ್ಪಡೆ ಚರ್ಚೆ ನಡೀತಾ ಇರುವಂತದ್ದು. ಯಾಕಂದ್ರೆ ಜೆಡಿಎಸ್ ಇಂದಾನೇ ಬಂದಿದ್ದಂಥದ್ದು ಕಾಂಗ್ರೆಸ್ಗೆ. ಈಗ ಮತ್ತೆ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾರಾ ಅನ್ನುವಂತ ಚರ್ಚೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸ್ಫೋಟಕ ಹೇಳಿಕೆಗಳನ್ನ ತಂದೆ ಹಾಗೂ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂಥದ್ದು. ಇದೇ ಒಂದು ಅವಕಾಶ. ಈಗೇನು ಆಂತರಿಕವಾಗಿ ಅಸಮಾಧಾನ ಇದೆ ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ, ಅದನ್ನ ಸದುಪಯೋಗ ಪಡಿಸಿಕೊಳ್ಳೋಕೆ ಪ್ಲಾನ್ ನಡೀತಿದ್ಯಾ ಜೆಡಿಎಸ್ ನಲ್ಲಿ?